ಶಿಗ್ಗಾವಿಯಲ್ಲಿ ಈಗ ಎರಡನೇ ಸುತ್ತಿನಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರಿಗೆ ಮುನ್ನಡೆ ಸಿಕ್ಕಿರುವಂಥದ್ದು. ಎರಡನೇ ಸುತ್ತಿನಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಶಿಗ್ಗಾವಿಯ ಎರಡನೇ ಸುತ್ತಿನ ಮತ ಎಣಿಕೆಯ ನಂತರ 10,665 ಮತಗಳಿಂದ ಭರತ್ ಬೊಮ್ಮಾಯಿ ಅವರು ಲೀಡನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಎರಡನೇ ಸುತ್ತಿನಲ್ಲಿ ಭರ್ಜರಿ ಮುನ್ನಡೆಯ ಕಡೆಗೆ ಈಗ ಭರತ್ ಬೊಮ್ಮಾಯಿ ಅವರು ಹೋಗಿದ್ದಾರೆ. ಎರಡನೇ ಸುತ್ತಿನ ನಂತರ ಒಂದು ಭರ್ಜರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿಗ್ಗಾವಿಯಲ್ಲಿ ಎರಡನೇ ಸುತ್ತಿನಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರಿಗೆ ಮುನ್ನಡೆ ಲಭ್ಯವಾಗಿದೆ. 10,665 ಮತಗಳಿಂದ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಭರತ್ ಬೊಮ್ಮಾಯಿ ಅವರಿಗೆ 10,665 ಮತಗಳು ಬಂದಿದ್ದಾವೆ. 10,665 ಮತಗಳನ್ನು ಗಳಿಸಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಈಗಲೂ ಕೂಡ ಮತಗಳ ಅಂತರ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ. 10,665 ಮತಗಳನ್ನು ಗಳಿಸಿ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ ಒಟ್ಟು ಮತಗಳ ವಿಚಾರಕ್ಕೆ ಬಂದಾಗ ಈಗಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಸಾಗ್ತಾ ಇದೆ. ಬಂಗಾರಿ ಹನುಮಂತ್ ಅವರು ಮೂರನೇ ಸುತ್ತಿನ ನಂತರ 13,901 ಮತಗಳನ್ನು ಗಳಿಸಿದ್ದಾರೆ ಮತ್ತು ಈಗ ಇಬ್ಬರ ನಡುವಿನ ಅಂತರ ಸುಮಾರು 1,900 ಮತಗಳಿಗೆ ಇಳಿಕೆ ಆಗಿರುವಂಥ. ಅಂದರೆ ಮೂರನೇ ಸುತ್ತಿನ ವಿಚಾರದಲ್ಲಿ ಬಂದಾಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರೆದಿದೆ. ಮೂರನೇ ಸುತ್ತಿನಲ್ಲೂ ಕೂಡ ಭರ್ಜರಿಯಾದಂತಹ ಲೀಡ್ ಅವರಿಗೆ ಮುಂದುವರೆದಿದೆ. ಆದರೆ ಮೂರನೇ ಸುತ್ತಿನ ನಂತರ 15,874 ಮತಗಳನ್ನು ಅನ್ನಪೂರ್ಣ ಅವರು ಪಡೆದಿದ್ದರೆ ಸಂಡೂರಿನಲ್ಲಿ 15,874 ಮತಗಳನ್ನು ಅನ್ನಪೂರ್ಣ ಅವರು ಗಳಿಸಿದ್ದಾರೆ. ಹಾಗೂ ಮೂರನೇ ಸುತ್ತಿನಲ್ಲೂ ಕೂಡ ಅವರ ಲೀಡ್ ಮುಂದುವರೆದಿದೆ. ಮೂರನೇ ಸುತ್ತಿನಲ್ಲೂ ಕೂಡ ಅವರ ಮುನ್ನಡೆ ಮುಂದುವರೆದಿದೆ. 15,874 ಮತಗಳನ್ನು ಅನ್ನಪೂರ್ಣ ಅವರು ಗಳಿಸಿದ್ದಾರೆ. ಬಂಗಾರಿ ಹನುಮಂತ ಅವರ ವಿರುದ್ಧ ಮುನ್ನಡೆ ಮುಂದುವರೆದಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರೆದಿದೆ. 15,000ಕ್ಕೂ ಹೆಚ್ಚು ಮತಗಳನ್ನು ಈಗಾಗಲೇ ಅವರು ಗಳಿಸಿದ್ದಾರೆ. ಆದರೆ ಬಂಗಾರಿ ಹನುಮಂತ ಅವರು ಕೂಡ 13,901 ಮತಗಳನ್ನು ಗಳಿಸೋದ್ರ ಮೂಲಕ ಎಕ್ಸಾಕ್ಟ್ ಮೂರನೇ ಸುತ್ತಿನ ವಿಚಾರಕ್ಕೆ ಬಂದಾಗ ಸುಮಾರು 100-120 ಮತಗಳನ್ನು ಬಿಜೆಪಿ ಮುನ್ನಡೆಯನ್ನು ಹೊಂದಿರುವಂಥದ್ದು ಕೂಡ ಗಮನಿಸಬಹುದು ನಾವು. ಯಾಕಂದರೆ ಎರಡನೇ ಸುತ್ತಿಗಿಂತ ಮೂರನೇ ಸುತ್ತಿಗೆ ಬಂದಾಗ ಲೀಡ್ನಲ್ಲಿ ಸ್ವಲ್ಪ ಕಡಿಮೆ ಆಗಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಆದರೆ ಈಗಲೂ ಕೂಡ ಸುಮಾರು 1,800-1,900 ಮತಗಳಷ್ಟು ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನಪೂರ್ಣ. ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರ್ ನಡುವೆ ನಡೀತಾ ಇರುವಂತಹ ಜಿದ್ದಾಜಿದ್ದಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಬ್ಬರ ನಡುವೆ ತೀವ್ರ ಪೈಪೋಟಿ ಸಾಗ್ತಾ ಇದೆ. ಇಬ್ಬರ ನಡುವೆ ಕೂಡ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಸಾಗ್ತಾ ಇರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ 93 ಕ್ಷೇತ್ರಗಳಲ್ಲಿ ಈಗಾಗಲೇ NDA ಮುನ್ನಡೆಯನ್ನು ಸಾಧಿಸಿದೆ. ಶತಕದ ಅಂಚಿನಲ್ಲಿ ಬಂದು ನಿಂತಿದೆ NDA ಈಗಾಗಲೇ ಶತಕದ ಅಂಚಿನಲ್ಲಿ ಬಂದು ನಿಂತಿದೆ. 93 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರೆ ಇಂಡಿಯಾ ಬ್ಲಾಕ್ 36 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರೆದಿದೆ. ಈಗಾಗಲೇ ಸಂಡೂರು ಕ್ಷೇತ್ರದಲ್ಲಿ 15,000ಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ ಮತ್ತು 1,900 ಮತಗಳ ಅಂತರದ ಮುನ್ನಡೆಯನ್ನು 1,800ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 15,874 ಮತಗಳನ್ನು ಅನ್ನಪೂರ್ಣ ಅವರು ಹೊಂದಿದ್ದಾರೆ. ಇನ್ನು ಉತ್ತರ ಪ್ರದೇಶದ 9 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಅಪ್ಡೇಟ್ ಸಿಗ್ತಿದೆ. ಅದರಲ್ಲಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಹೊಂದಿದೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಹೊಂದಿದೆ. 9 ಕ್ಷೇತ್ರಗಳಿಗೆ ನಡೆದಿರುವಂತಹ ಉಪಚುನಾವಣೆ ಉತ್ತರ ಪ್ರದೇಶದ 9 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಸಾಧಿಸಿದೆ.